ಸೊಸೆ 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 ಕೊಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗ. ಒಂದ್ ನಿಮಿಷ ಬನ್ನಿ. ಏನಮ್ಮ? ನನ್ನ ಮಾತನ್ನ ನನ್ನ ಹತ್ರ ಮಾತಾಡದೇ ಇರೋರಿಗೆ ತಲುಪಿಸ್ಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಬನ್ನಿ. ಏನ್ ಹೇಳ್ತಿದ್ಯಮ್ಮ ನೀನು? ಅಯ್ಯೋ ಅಣ್ಣ, ಒಂದೊಂದ್ಸಲ ಏನು ಎತ್ತ ಅಂತ ಕೇಳ್ದೇನು ಕೆಲಸ ಮಾಡ್ಬೇಕು. ಈಗ ನೀವು ಮಾಡ್ಬೇಕಾಗಿರೋದು ಅದನ್ನೇ. ಬನ್ನಿ. ನೀನೇನ್ ಹೇಳಿದ್ರು ಮಾಡ್ತೀನಮ್ಮ. ಯಾಕೆಂದ್ರೆ ನೀನೇನೇ ಮಾಡಿದ್ರು ಅಣ್ಣ, ಮಾತಾಡ್ಬೇಕು ಅಂತ ಎದುರುಗಡೆ ನಿಂತಿದ್ದೀನಿ. ತುಂಬಾ ಮುಖ್ಯವಾದ ಮಾತು. ಒಂದ್ 5 ನಿಮಿಷ ಕೇಳಿಸ್ಕೊಂಡು ಆಮೇಲೆ ಹೋಗ್ಬೋದು ಅಂತ ಹೇಳಿ. ಯಾರಿಗೆ ಹೇಳ್ತಿರೋದು ನನಗೆ ಅಂತ ಗೊತ್ತು, ಆದ್ರೆ ಆಡೋ ಮಾತನ್ನ ಬೆಳಿಗ್ಗೆನೂ ಮಾತಾಡಬಹುದು. ಈಗ ಟೈಮ್ ಆಗಿದೆ, ಸುಮ್ಮನೆ ಹೋಗಿ ಮಲ್ಕೊ ಅಂತ ಹೇಳು. ಇದ್ಯಾರಿಗೆ? ಕೆಲವು ವಿಷಯಗಳಿಗೆ ಕಾಯ್ತಾ ಕೂರಕ್ಕಾಗಲ್ಲ. ಅಂದ್ಕೊಂಡಿದ್ದನ್ನ ಅಂದ್ಕೊಂಡಾಗೆ ಆಡು ಮುಗಿಸ್ಬಿಡ್ಬೇಕು. ಮನೆ ಹಳ್ಳಿ ಅಂದ್ರನ 1-2 ದಿನ ಮನೇಲಿ ಇಟ್ಕೊಂಡು ಊಟ ಹಾಕಿ ಕಳಿಸ್ಬಿಟ್ರೆ ಸಾಲದು. ಇದು ಸೀತಾರಾಮಯ್ಯನವ್ರ ಮನೆ. ಈ ಮನೇಲಿರೋ ಹೆಣ್ಮಗಳು ಬಾಳು ಈಗ ಸರಿ ಹೋಗ್ತಿದೆ, ಸರಿ ಆಗ್ತಿದೆ. ಅದಕ್ಕೆ ಸಲ್ಬೇಕಾದ್ದು ಸಲ್ಲೇಬೇಕು ಅಂತ ಹೇಳ್ಬಿಡಿ ಅಣ್ಣ. ಹೇಳಲೇಬೇಕು ಅಂತ ಬಂದಿರುವಾಗ ಆಡೋ ಮಾತನ್ನ ಒಗಟಾಗ ಆಡೋದು ಯಾಕೆ? ಮನ್ಸಲ್ಲಿರೋದನ್ನ ಸ್ಪಷ್ಟವಾಗಿ ಹೇಳೋಕ್ ಹೇಳು. ವಸುಧಾ ಮದ್ವೆನ ಅದ್ಧೂರಿಯಾಗಿ ಮಾಡ್ಬೇಕು ಅಂತ ಇದ್ದಿದ್ದು ಈ ಮನೆ. ಆದ್ರೆ ಅದಾಗ್ಲಿಲ್ಲ. ವಸುಧಾ ಗರ್ಭಿಣಿ ಅನ್ನೋ ವಿಷಯನ ಸಂತೋಷವಾಗಿ ಈ ಮನೆ ಹಂಚ್ಕೊಳಕ್ ಆಗ್ಲಿಲ್ಲ. ಈಗಿನ 1-2 ದಿನದಲ್ಲಿ ಅವರು ಹೊರಟು ಬಿಡ್ತಾರೆ. ಹೊರಡುವಾಗ ಅವ್ರನ್ನ ಬರೀ ಕೈಯಲ್ಲಿ ಕಳ್ಸೋದು ಈ ಮನೆಗೆ ಮರ್ಯಾದೆ ತರುವಂತದ್ದಲ್ಲ ಅಂತ ಹೇಳ್ಬಿಡಿ ಅಣ್ಣ. ಅದು ಅಯ್ಯೋ, ಮಾತು ಮತ್ತೆ ಮತ್ತೆ ಒಗಟಾಗ್ತಾ ಇದೆ. ಮನ್ಸಲ್ಲಿರೋದನ್ನ ಹೊರಗಡೆ ಹಾಕಿ ಹೋಗೋಕ್ ಹೇಳೋ. ಸರಿ ಕೀರ್ತಮ್ಮ. ನಾಳೆ ವಸುಧಾ ನೆಮ್ಮದಿಯಾಗಿರ್ಬೇಕು. ವಸುಧನ್ ಕೈ ಹಿಡಿದಿರೋ ಚೇತನು ಈಗ ಯಾವ ಪರಿಸ್ಥಿತಿಲಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಹೆಣ್ಣನ್ನ ಗಂಡನ ಮನೆ ತುಂಬಿಸ್ಕೊಡೋ ಶಾಸ್ತ್ರ ಇದೆ. ಆ ಶಾಸ್ತ್ರ ಸಾಂಗವಾಗಿ ನೆರವೇರ್ಬೇಕು ಅಂದ್ರೆ ಗಂಡಿಗೆ ಒಂದ್ ಮನೆ ಇರ್ಬೇಕು. ಈ ಮನೆಗೆ ಅವ್ರಿಗೆ ಒಂದ್ ಮನೆ ಕೊಡೋಷ್ಟು ಉದಾರ ಬುದ್ಧಿ ಇದೆ ಅಂತ ನನಗ್ ಗೊತ್ತು ಅಂತ ಹೇಳಿ ಅಣ್ಣ. ಅದ್ ನನಗೂ ಗೊತ್ತಿದೆ ಅಂತ ಹೇಳೋ ಮಾರುತಿ. ಅವ್ರ ಸಂಸಾರ 1-2 ತಿಂಗಳು ಯಾವುದೇ ಕಷ್ಟ ಇಲ್ಲದೆ ನಡೆಯೋಷ್ಟು ದುಡ್ಡು, ಓಡಾಡಕ್ ಒಂದ್ ಗಾಡಿ, ಬಟ್ಟೆ, ವಸದಾಗ ಒಂದಷ್ಟು ಬಂಗಾರ, ಇದೆಲ್ಲ ತವರ ಮನೆಯಿಂದ ಸಲ್ಬೇಕು. ಆದ್ರೆ ಇದೆಲ್ಲದನ್ನು ಕೊಡೋಷ್ಟು ಚೈತನ್ಯ ಈ ಮನೆ ಅಳಿಯಂದ್ರಿಗಿಲ್ಲ ಅನ್ನೋದನ್ನ ನಾನೇನ್ ಹೇಳ್ಬೇಕಾಗಿಲ್ಲ ಅನ್ಕೋತೀನಿ. ಅಮ್ಮರೇ, ಕೀರ್ತಮ್ಮ ಹೇಳ್ತಾ ಇರೋದೇನು? ಅದೆಲ್ಲ ನನ್ಗೇನ್ ಗೊತ್ತಾಗಲ್ವೇನೋ? ಈ ಮನೆ ಮಗಳು ಯಾರು? ವೈದೇಹಿ ಅಕ್ಕ. ಅವಳು ಚೆನ್ನಾಗಿರ್ಬೇಕು, ಅವಳ ಸಂಸಾರ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅವಳು ಗಂಡನ್ನು ಕರ್ಕೊಂಡ್ ಬಂದು ನಮ್ಮನೇಲೆ ಇಟ್ಕೊಂಡು ಸಾಕ್ತಿಲ್ವೇನೋ? ಅದನ್ನ ಹೇಳಲ್ಲ ಕೀರ್ತಮ್ಮ. ಆದ್ರೆ ಹೆತ್ತವ್ರ ತಳ್ಮಳ ಅರ್ಥ ಮಾಡ್ಕೊಂಡು ಇಂಥದ್ದನ್ನ ಕೊಡ್ತಿದೀವಿ ಅಂತ ಈಗ್ಲೇ ಹೇಳಿದ್ರೆ ಅವರು ಯಾವ್ದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ಅಣ್ಣ. ಅದ್ ನನಗೂ ಗೊತ್ತಿದೆ.
ಈಗಾಗಲೇ ಬಟ್ಟೆ ಒಡವೆನೆಲ್ಲ ತರಿಸಿಟ್ಟಾಗಿದೆ. ಗಾಡಿ ಮತ್ತೆ ಮನೆ ಬಗ್ಗೆ ಜ್ಞಾಪಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋ ಮಾರುತಿ. ಈ ವಿಷಯನ ಈಗಲೇ ಹೋಗಿ ತಿಳಿಸ್ಬೋದಲ್ವಾ ಅಣ್ಣ? ಬೆಳಿಗ್ಗೆ ಹೇಳೋಣ ಅಂತಿದ್ದೆ. ಈಗಲೇ ಹೇಳೋದ್ರಿಂದ ಒಳ್ಳೇದು ಅನ್ಸಿದ್ರೆ ಹೇಳೋಣ, ಅದರಲ್ಲೇನಿದೆ. ಮಾರುತಿ, ಹೋಗಿ ಅವ್ರನ್ನ ಕರಿ. ಮಧ್ಯದಲ್ಲಿ ನನ್ನನ್ನು ಜೋಕರ್ ಥರ ನಿಲ್ಲಿಸ್ಕೊಂಡು ಏನೇನು ಮಾತಾಡಬೇಕು ಅದನ್ನೆಲ್ಲ ನೀವೇ ಮಾತಾಡಿಕೊಂಡು ಈಗ ಕರೆಯೋದಕ್ಕೆ ನಾನು ಹೋಗ್ಬೇಕಾ? ಥ್ಯಾಂಕ್ಸ್. ಬಾರೋ ಇಲ್ಲಿ. ಕರೆದಾಗಿತ್ತು. ಹೊಟ್ಟೆಯಲ್ಲಿ ಮಗುನ ಹೊತ್ಕೊಂಡಿರೋರು ಟೈಮ್ ಸರಿಯಾಗಿ ಊಟ ತಿಂಡಿ ನಿದ್ದೆ ಎಲ್ಲ ಮಾಡಬೇಕು. ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಮೊದಲು ಕಲಿಯೋಕೆ ಹೇಳು. ಕಾಳಜಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ಹೇಳ್ಬರೋ ಕೆಲಸ ಈಗಲೇ ಮುಗಿದ್ರೆ ನನಗೂ ನೆಮ್ಮದಿ. ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಹೇಳು ಅಂತ ಎಲ್ಲ ಮಾತುಗಳನ್ನ ನೀವೇ ಹೇಳ್ತಿದ್ದೀರಾ, ನನ್ಗೆ ಹೇಳಕ್ಕೆ ಬಿಡ್ತಾ ಇಲ್ವೇ? ಸುಮ್ಮನೆ ನಿಂತ್ಕೋತೀಯಾ? ಹಾಲು ಕಾಯಿಸಿಟ್ಟಿದ್ದೀನಿ. ಮಲ್ಗೋಕ್ ಮುಂಚೆ ಮರಿದೆ ಹಾಲು ಕುಡಿದ್ಬಿಟ್ಟು ಮಲ್ಕೋ. ಹಾಗಂತ ಹೇಳು. ಕೇಶವಭದ್ರ, ಕೇಶವ ಯಾಕೆ ಸ್ಲೇಟ್ ಮಾಡಿದ್ರಿ ಕೇಶವ್? ಮಾಡಿದ್ರಿ ಗಾಯತ್ರಿ, ಇಲ್ಲ ಅದು ಏನಾಯ್ತು ಅಂದ್ರೆ ನನ್ಗೆ ಹೆದರಿಕೆಯಾಗಿ ಇವರನ್ನ ಹೇಳ್ಬೇಕಾದ ಅಗತ್ಯ ಏನೂ ಇಲ್ಲ ಗಾಯತ್ರಿ ಅಕ್ಕ. ಇಲ್ಲೇನಾಯ್ತು ಅನ್ನೋದನ್ನ ಎಲ್ಲೂ ನೋಡಾಗಿದೆ. ಇಲ್ಲ ಅದು ಏನಾಯ್ತು ಅಂದ್ರೆ ನನ್ಗೆ ಹೆದರಿಕೆಯಾಗಿ ಇವರನ್ನ ಕೇಶವ್ ಇಲ್ಲ ಕೇಶವ್, ಇದೊಂದು ಆಕ್ಸಿಡೆಂಟ್ ಅಷ್ಟೇ, ಗೊತ್ತಿಲ್ಲದೆ ಆಗಿತ್ತು ಕೇಶವ್. ಗೊತ್ತಿದ್ದು ಆಯ್ತೋ ಗೊತ್ತಿಲ್ಲದೆ ಆಯ್ತೋ, ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದ್ಮೇಲೆ ಗಾಯನೂ ಆಗುತ್ತೆ, ನೋವು ಆಗುತ್ತೆ ಮನಸ್ಸಿಗೆ. ಈ ಹಿಂದೆ ಒಂದ್ಸಲ ಇದೇ ಥರದ ಆಕ್ಸಿಡೆಂಟು ಈ ಮನೇಲಿ ನಡೆದಿತ್ತು. ಕೇಶವ
ವಿಷಯಗಳನ್ನ ಗೊತ್ತಿಲ್ಲದೆ ನಾನು ಗಾಯತ್ರಿ ಅನ್ಕೊಂಡು ನನ್ನನ್ನ ತಪ್ಕೊಂಡ್ರು. ಅದು ಆಕ್ಸಿಡೆಂಟೇ. ಆದ್ರೆ ಆಕ್ಸಿಡೆಂಟ್ ಅಂತ ಯಾರು ನಂಬಲಿಲ್ಲ ಅಷ್ಟೇ. ಇಲ್ಲ ಕೀರ್ತಿ, ನಂದಿದ್ರಲ್ಲೇನು ತಪ್ಪಿಲ್ಲ. ನಾನಿದ್ರಲ್ಲಿ ಭಾಗಿಯಾಗಿಲ್ಲ. ಅಣ್ಣ ಬಂದಲ್ಲ ಅಂತ ಬಾಗ್ಲಿಗೆ ತೆಗಿಯಕ್ ಹೋದೆ. ಅದೇ ಟೈಮ್ಗೆ ಅದಕ್ಕೆ ಗಾಬರಿಯಿಂದ ಓಡ್ ಬಂದ್ರು. ಏನಾಯ್ತು ಅಂತ ನೋಡೋ ಅಷ್ಟೊತ್ತಿಗೆ ಹೀಗೆಲ್ಲ ಆಗೋಯ್ತು. ಕತ್ಲೆ ಬೇರೆ ಇತ್ತಲ್ಲ, ಪಾಪ ಅವ್ರಿಗೇನು ಗೊತ್ತಾಗ್ಲಿಲ್ಲ. ನಿಜ ಕೀರ್ತಿ. ಆವತ್ತು ನಾನು ಇದನ್ನೇ ಹೇಳಕ್ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಈಗ ಗಾಯತ್ರಿ ಅಕ್ಕನ್ನು ಮನೆಯಿಂದ ಆಚೆ ಹಾಕ್ತೀರಾ? ಆಚೆ ಹಾಕಿ ಅಂತ ನಾನು ಹೇಳಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳಲೇಬೇಕು. ಕೆಟ್ಟ ಪರಿಸ್ಥಿತಿ ಅನ್ನೋದು ಎಲ್ರಿಗೂ ಬರುತ್ತೆ. ಆದ್ರೆ ಅದನ್ನ ಕಂಡ ಹಾಗೆ ತೀರ್ಮಾನ ಮಾಡೋದ್ ಬಿಟ್ಟು ಒಂದು ಕ್ಷಣ ನಿಂತು ಯೋಚನೆ ಮಾಡಬೇಕು. ಯಾರ್ಯಾರು ಹೇಗೆ ಅನ್ನೋ ವಿಶ್ವಾಸ ಮೊದಲು ಮನ್ಸಲ್ಲಿ ಹುಟ್ಟಬೇಕು. ಆ ವಿಶ್ವಾಸ ನನ್ನ ಮನ್ಸಲ್ಲಿದೆ. ಈ ಮನೆ ನನ್ನನ್ನ ಎಷ್ಟೇ ಕೆಟ್ಟದಾಗ ನೋಡಿದ್ರು ಇಲ್ಲಿರೋ ಮನ್ಸುಗಳ ಮೇಲೆ ನಾನು ಯಾವತ್ತೂ ನಂಬಿಕೆ ಕಳ್ಕೊಂಡಿಲ್ಲ. ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಇದೆ. ಬೀದಿಗೆ ಹಾಕೋದು ತುಂಬಾನೇ ಸುಲಭ. ಆಮೇಲೆ ಸಾರಿ ಅಂತ ಕೇಳೋದು ತುಂಬಾ ಸುಲಭ. ಆದ್ರೆ ಬೀದಿಗೆ ಬಿದ್ದವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಗುಡ್ ನೈಟ್. ಎಲ್ಲೋ ಒಂದ್ ಕಡೆ ನಾವಿಬ್ರು ಒಂದಾದ್ವಲ್ಲ ಅಂತ ಈ ಮನೆಯವರೆಲ್ಲ ಸಂತೋಷ ಪಡ್ತಿದ್ರು. ಇಂಥ ಸಮಯದಲ್ಲಿ ಇಂಥದ್ದೊಂದು ಆಗ್ಬೇಕಿತ್ತ? ನಂಗೂ ಅದೇ ಬೇಜಾರಾಗ್ತಾ ಇರೋದು. ಪಾಪ ರಾಘಮ್ಮ ಮುಂದೆ ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಅಂದ್ರೆ ತಪ್ಪು ಗಾಯತ್ರಿ ಅವ್ರದ್ದು ಅಂತ್ಯ? ಛೇ, ಅವ್ರು ಹೇಳ್ದಾಗೆ ಇದೊಂದು ಆಕ್ಸಿಡೆಂಟ್ ಅಷ್ಟೇ. ಅದನ್ನ ಕೀರ್ತಿಯವ್ರು ಅರ್ಥ ಮಾಡ್ಕೊಂಡಿದ್ದು ದೊಡ್ಡ ವಿಷಯ. ಆದ್ರೆ ಇದೇ ವಿಷಯಕ್ಕೆ ಕೀರ್ತಿ ಅಕ್ಕಗೆ ಅವಮಾನ ಆಗಿತ್ತು. ಮನೆಯವರೆಲ್ಲ ಸೇರಿ ಅವಳನ್ನ ಆಚೆ ತಳ್ಳಿದ್ರು. ಹೌದಾ? ಏನಾಗಿತ್ತು ಅವತ್ತು? ಅದಕ್ಕೆ ಕೀರ್ತಿಯವರು ಅಷ್ಟು ಕಟುವಾಗಿ ಮಾತಾಡಿದ್ದು ಅಂತ ಅನ್ಸುತ್ತೆ. ಅಲ್ಲ ವಸು,
ನಾವು ಬಂದಮೇಲೆ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ರು. ಈಗಲೇ ಇಂಥದ್ದೊಂದು ಇನ್ಸಿಡೆಂಟ್ ಆಗಬೇಕಾಗಿತ್ತಾ? ಅದಕ್ಕೇನ್ ಮಾಡೋಣ ಈಗ? ಈ ವಿಷಯದ ಬಗ್ಗೆ ಜಗಳ ಆಗೋದು, ನಾವಿದೀವಿ ಅನ್ನೋ ಕಾರಣಕ್ಕೆ ಆ ಜಗಳ ಪೋಸ್ಟ್ಪೋನ್ ಆಗೋದು ಬೇಡ. ಅದಾಗ್ತಾ ಹೋದ್ರೆ ಎಲ್ಲರಲ್ಲೂ ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಬೇಗ ಆಗಿದ್ದನ್ನ ಎದ್ರ ನಿಂತು ಕ್ಲಿಯರ್ ಮಾಡ್ಕೊಳ್ಳುವಂಥ ಸ್ಪೇಸ್ನ ನಾವು ಸೃಷ್ಟಿ ಮಾಡಿಕೊಡ್ಬೇಕು. ಕೀರ್ತಿ ಅಕ್ಕ ನನಗೆ ನಂಬಿಕೆ ಇದೆ ಅನ್ನೋ ವಿಷಯನ ಕ್ಲಿಯರ್ ಮಾಡಿದ್ಲಲ್ಲ. ನಿಜ, ಆದರೆ ಮನೆಯವರೆಲ್ಲರೂ ಅವಾಗ ಇರಲಿಲ್ವಲ್ಲ. ನಾಳೆ ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಆಗಲೇಬೇಕು. ಆಗಲೇ ಎಲ್ಲರೂ ಮನಸ್ಸು ಕ್ಲಿಯರ್ ಆಗೋಕ್ಕೆ ಸಾಧ್ಯ. ಹಾಗಾದ್ರೆ ಅಂಥದ್ದೊಂದು ಸಂದರ್ಭನ ನಾವೇ ಕ್ರಿಯೇಟ್ ಮಾಡ್ಕೊಡೋಣವಾ? ಇಲ್ಲ, ಆ ಥರದೊಂದು ಜಾಗನ ನಾವು ಸೃಷ್ಟಿ ಮಾಡಿಕೊಟ್ಟು ಹೋಗಬೇಕು. ಎಲ್ಲಿ ಮಾತುಗಳು ಶುರುವಾದರೆ ಸಂತೋಷ ಹಾಳಾಗುತ್ತೋ ಅಂತ ಎಲ್ಲರೂ ಮುಖವಾಡ ಹಾಕ್ಕೊಂಡು ನಗ್ನಗ್ತಾ ಓಡಾಡ್ತಿರ್ತಾರೆ. ನೋವಾಗಿರೋ ಮನಸ್ಸಿನ ಸತ್ಕಾರ ಸ್ವೀಕರಿಸಿದ್ರೆ ತೃಪ್ತಿ ಆಗತ್ತಾ ಹೇಳು? ಇಷ್ಟಕ್ಕೂ ನಾನು ಬಂದಮೇಲೆ ಈ ಥರ ಎಲ್ಲ ಆಯಿತು ಅನ್ನೋದು ಬೇಡ. ಇವಾಗ ಏನ್ ಮಾಡ್ಬೇಕು ಅಂತೀಯಾ? ಹೇಗಿದ್ರು ಇನ್ನು 2 ದಿವಸ ಬಿಟ್ಟು ನಾವು ಹೊರಡಬೇಕು ಅಂತ ಅನ್ಕೊಂಡಿದ್ವಲ್ಲ, ನಾಳೆನೇ ಹೊರಟ್ಕೊಳ್ಳೋಣ. ಏನಂತ್ಯ? ಯಾಕೆ ಬಸ್ಸು, ಇಷ್ಟು ಬೇಗ ಅಮ್ಮನ ಮನೆಯಿಂದ ಹೊರಡಬೇಕು ಅಂತ ಬೇಜಾರಾಗ್ತಿದೆಯಾ? ಇಲ್ಲ ಚೇತು, ಮತ್ತೊಬ್ರು ನೋವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ಯಾ ಅಂತ ಸಂತೋಷ ಪಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ಹೊರಡೋಣ. ನಾನು ರೆಡಿ. ಯಾಕಿನ್ನೂ ರೂಮಲ್ಲೇ ಇದೆಯಾ? ಬೆಳಗಾಗಿದೆ. ಅದು ಸರಿನೇ, 3 ಹೊತ್ತು ಕತ್ಲಲ್ಲಿ ಮುಳುಗಿರೋ ಮಂದಿಗೆ ಬೆಳಗಾದ್ರೆ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ? ಹೊರಗ್ ಬರಕ್ ಮನ್ಸಾಗ್ತಿಲ್ವೋ ಅಥವಾ ಮುಖ ತೋರ್ಸಕ್ಕೆ ಮುಜುಗರ ಆಗ್ತಿದ್ಯಾ? ಯಾವ ತಪ್ಪು ಮಾಡ್ದೆ ಇದ್ದಕ್ಕಿದ್ದ ಹಾಗೆ ಒಂದ್ ತಪ್ಪು ಬಂದು ಎದೆ ಮೇಲೆ ಬಿದ್ರೆ ಹೇಗನ್ಸುತ್ತೆ ಅಂತ ಈಗ ಗೊತ್ತಾಯ್ತಾ ಅಂಜಲಿ ದೇವಿ ಅವರೇ? ನಿಜಕ್ಕೂ ನಾನು ನಿನ್ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ಯಾವ ಪ್ಲಾನು ಮಾಡಿರ್ಲಿಲ್ಲ. ಆದ್ರೆ ಮೇಲಿರೋ ದೇವ್ರು ಸುಮ್ನೆ ಇರ್ಲಿಲ್ಲ, ಒಂದ್ ಚಾನ್ಸ್ ಕೊಟ್ಟ. ಇದೇ ಕೆಟ್ಟವ್ರಿಗೂ ಒಳ್ಳೆಯವ್ರಿಗೂ ಇರೋ ವ್ಯತ್ಯಾಸ. ಕೆಟ್ಟವರು ಇನ್ನೊಬ್ರನ್ನ ಹೇಗ್ ತುಳಿಬೇಕು ಅಂತ ಪ್ಲಾನ್ ಮಾಡ್ತಾರೆ, ಅದು ಅವ್ರ ಐಡಿಯಾ. ಆದ್ರೆ ಒಳ್ಳೆಯವರು ಯಾವ ಪ್ಲಾನು ಮಾಡ್ಬೇಕಾಗಿಲ್ಲ, ಅವ್ರು ತುಳಿದೇನೆ ಕೆಟ್ಟವರು ಮುಳುಗ್ ಹೋಗ್ತಾರೆ. ಇದು ದೇವ್ರ ಐಡಿಯಾ. ಹೇಗಿದೆ ಅಂಜಲಿ ಅಕ್ಕ? ಈಗ ಇದೇ ಅವಕಾಶನ ಉಪಯೋಗಿಸ್ಕೊಂಡು ನಾನು ಹೇಗ್ ಬೇಕಾದ್ರೂ ಆಟ ಆಡ್ಬೋದು, ನಿನ್ನ ಬಗ್ಗೆ ಚುಚ್ಚಿ ಮಾತಾಡ್ಬೋದು, ಈ ಮನೆಯಿಂದ ನಿನ್ನ ಹೊರಗೂ ಹಾಕಿಸ್ಬೋದು. ಒಟ್ನಲ್ಲಿ ನಿನ್ ಕ್ಯಾರೆಕ್ಟ್ರೇ ಸರಿ ಇಲ್ಲ, ಇನ್ನೊಬ್ರು ಸಂಸಾರದಲ್ಲಿ ಆಟ ಆಡೋಳು ಅಂತ ನಿರೂಪಿಸ್ಬೋದು. ಇದೇ ನಿಜವಾದ ಜೀವನ. ಅರ್ಥ ಮಾಡ್ಕೊ. ಇಲ್ಲಿ ನಾವು ಆಟ ಆಡ್ತೀವಿ ಅಂತ ಅಂದ್ಕೋತೀವಿ, ಆದ್ರೆ ನಮ್ಮನ್ನ ಆಟ ಆಡ್ಸೋನೊಬ್ಬ ಇದ್ದಾನೆ ಅನ್ನೋದನ್ನ ಮರ್ತು ಬಿಡ್ತೀವಿ. ಈಗ ನೋಡು, ಇದನ್ನೇ ಹಿಡ್ಕೊಂಡು ನಾನ್ ರಾಘವನ್ನೇ ತಪ್ಪು ಅಂತ ಪ್ರೂವ್ ಮಾಡ್ಬೋದು, ಅವ್ರನ್ನ ಕುಡ್ಕನನ್ನಾಗೂ ಮಾಡ್ಬೋದು, ದಿನಾ ಕುಡ್ಕೊಂಡ್ಬಂದು ನನಗ್ ಹೊಡಿತಾರೆ ಅಂತ ಹೇಳ್ಬೋದು, ಬಾಟಲ್ ತಗೊಂಡು ತಲೆಗೆ ಹೊಡ್ಕೊಂಡು ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೂ ಕಳಿಸ್ಬೋದು. ಕಳಿಸಿದ್ಮೇಲೆ ಯಾಕೆ ಹಾಗೆ ಕಳಿಸಿದ್ರಿ ಅಂತ ಗೋಳೋ ಅಂತ ಗೋಳಾಡ್ಬೋದು. ಡಿಟ್ಟೋ ನೀನ್ ಏನೇನ್ ಮಾಡಿದ್ಯೋ ಅದನ್ನೇ ಮಾಡಿ ಈ ಮನೆಯವ್ರ ಸಿಂಪತಿನ ನಾನು ಗಳಿಸ್ಕೋಬಹುದು. ಸೊಸೆ ಸೊಸೆ